ಇನ್ನು ಬೇರೆ ಬೇರೆಯವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾಯಿತು. ಇವತ್ತು ಬೇರೆ ಬೇರೆ ನಾಯಕರನ್ನ, ವೇಣುಗೋಪಾಲ್ ಅವರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಒಬ್ಬರಾದ ಮೇಲೆ ಒಬ್ಬರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾ ಇದ್ದಾರೆ. AICC ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿ ಸುಮಾರು ಹೊತ್ತು ಮಾತುಕತೆಯನ್ನು ಮಾಡಿದರು. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ, ಇವತ್ತು ವೇಣುಗೋಪಾಲ್ ಅವರ ಭೇಟಿ. ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಈ ಭೇಟಿ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವಂಥ ಭೇಟಿ ನಾವು ತೋರಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅದಾದಮೇಲೆ ವೇಣುಗೋಪಾಲ್ ಅವರನ್ನು ಕೂಡ ಅವರು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಒಂದಷ್ಟು ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸಾಲು ಸಾಲು ನಾಯಕರನ್ನ ಸತೀಶ್ ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆಯ ಅಂಶಗಳೇನು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅಷ್ಟೇನೆ. ಈ ಸಂದರ್ಭದಲ್ಲಿ ಯಾರನ್ನ ಭೇಟಿ ಮಾಡಿದ್ರೂ ಕೂಡ ಹಲವಾರು ರೆಕ್ಕೆ ಪುಕ್ಕಗಳು ಅಂಟ್ಕೊಂಡ್ಬಿಡ್ತವೆ. ಖರ್ಗೆ ಅವರ ಭೇಟಿ ಆದಮೇಲೆ ನಿನ್ನೆ ರಾತ್ರಿ ಸರಿಸುಮಾರು 9 ಗಂಟೆ ಸುಮಾರಿಗೆ ವೇಣುಗೋಪಾಲ್ ಅವರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಒಂದು ಕಡೆಗೆ ಮೇಲಿಂದ ಮೇಲೆ ನಾಯಕರ ಭೇಟಿಗಳಾಗ್ತಾ ಇವೆ. ಬೇರೆ ಬೇರೆ ನಾಯಕರುಗಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ತಮ್ಮ ಕೆಲಸ ಕಾರ್ಯಗಳು ಏನೇನಿದೆ, ಯಾರನ್ನು ಭೇಟಿ ಮಾಡಬೇಕು, ಯಾವ್ಯಾವ ಸಂದೇಶಗಳನ್ನು ರವಾನಿಸಬೇಕು, ಅದನ್ನು ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥವರು ಸತೀಶ್ ಜಾರಕಿಹೊಳಿ ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಖರ್ಗೆ ಅವರ ಭೇಟಿ ಆದಮೇಲೆ ರಾತ್ರಿ ಸರಿಸುಮಾರು 9 ಗಂಟೆ ಸುಮಾರಿಗೆ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಈ ಒಳಗಿಂದೊಳಗೆ ಈ ಪ್ರಯತ್ನಗಳು ಸಾಗ್ತಾ ಇವೆ ಅಂತ ಅನ್ನಿಸ್ತಾ ಇದೆ. ಪ್ರಸನ್ನ, ಏನಂತೀರಿ? ರಂಗನಾಥ್, ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ತಿಳಿನೀರಿನಷ್ಟು ಕೂಲ್ ಆಗಿದೆ, ಕಾಮ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಹೀಗಾಗಿಯೇ ಪ್ರತಿಯೊಂದು ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲ್ಲ ಅನ್ನುವಂಥ ಮಾತನ್ನ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಸಚಿವರು ಪ್ರತ್ಯೇಕವಾದಂಥ ಭೇಟಿಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳ ಜೊತೆಗೆ ಅದನ್ನ ಹೈಕಮಾಂಡ್ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಕಳೆದ 3-4 ದಿನಗಳ ಹಿಂದೆ ದಲಿತ ಸಚಿವರು ಪ್ರತ್ಯೇಕವಾಗಿ ಸಭೆಯನ್ನು ಸೇರಿದ್ರು. ಒಂದಷ್ಟು ಕೂಲಂಕುಷವಾಗಿ ಮುಂದಿನ ರಣತಂತ್ರಗಳ ವಿಚಾರವನ್ನ ಚರ್ಚೆ ಮಾಡಲಾಗಿತ್ತು. ಆ ಎಲ್ಲ ಚರ್ಚೆಯ ಜೊತೆಗೆ, ಸಂದೇಶದ ಜೊತೆಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಇದೀಗ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಬಂದಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ವಾರ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಅವ್ರನ್ನ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಬೇರೆಯವರಾಗ್ಲಿ ಭೇಟಿಯಾಗಿರಲಿಲ್ಲ. ದೆಹಲಿಗೆ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಮುಂದಿನ ವಾರ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ KC ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ರಾತ್ರಿ ಒಂದಷ್ಟು ಮಾತುಕತೆಯನ್ನ ಮಾಡಿರುವಂತದ್ದು. ದಲಿತ ನಾಯಕರ ಇರುವಂತಹ ಬೇಡಿಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ಪರಿಸ್ಥಿತಿ ಬಿಗಡಾಯಿಸುವಂತಹ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಸಮುದಾಯಗಳನ್ನ ಪ್ರತಿನಿಧಿಸುವಂತವರಿಗೆ ಅವಕಾಶವನ್ನ ಕೊಡಬಾರದು, ದಲಿತ ಸಮುದಾಯಕ್ಕೆ ಹೆಚ್ಚಿನ ಅವಕಾಶವನ್ನ ಹೈಕಮಾಂಡ್ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಇದೀಗ ದಲಿತ ನಾಯಕರ ಬೇಡಿಕೆ. ಎಲ್ಲೋ ಒಂದು ಕಡೆ ಇಡಿ ಎಂಟರ್ ಆದಂತಹ ಬಳಿಕ ಯಾವ ನಾಯಕರಿಗೂ ಕೂಡ ಇದೇ ರೀತಿಯಲ್ಲಿ ಇಡೀ ಮೂಡ ಪ್ರಕರಣ ಹೋಗುತ್ತೆ, ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರಿಗೂ ಕೂಡ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಯಾವುದೇ ರೀತಿಯ ತಿರುವು ಕೂಡ ಈ ಇಡೀ ಪ್ರಕರಣಕ್ಕೆ ಬರಬಹುದು. ಇಂಥ ಪ್ರಸಂಗಗಳು ಬಂದಂತಹ ಸಂದರ್ಭದಲ್ಲಿ ದಲಿತ ಸಮುದಾಯವನ್ನ ಅತ್ಯಂತ ಪ್ರಮುಖ ಮತ್ತು ಮುತುವರ್ಜಿಯಿಂದ ಆದ್ಯತೆಯ ಆಧಾರದ ಮೇಲೆ ನಾಯಕತ್ವದ ವಿಚಾರದಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತು HC ಮಹದೇವಪ್ಪ ಸೇರಿದಂತೆ ದಲಿತ ನಾಯಕರ ಬೇಡಿಕೆಯಾಗಿದೆ. ಆ ಒಂದು ಸಂದೇಶವನ್ನ ಮತ್ತು ಆ ರೀತಿಯ ಮೆಸೇಜ್ ಅನ್ನ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವ ಮೂಲಕ ಪಾಸ್ ಮಾಡಲಾಗ್ತಾ ಇದೆ. ರಂಗನಾಥ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.